ನಾವೆಲ್ಲ ಲೋಹಿಯ ಐಡಿಯಾಲಜಿಯಿಂದ ಪ್ರಭಾವಿತರಾಗಿ ಬಂದವರು. ಲೋಹಿಯ ಒಂದ್ಸಲ ಹೇಳ್ತಾ ಇದ್ರು, ನನಗೇನು ನಾನು ಕಾಲಕ್ಕಿಂತ 50 ವರ್ಷ ಮುಂದೆ ಹೋಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಅದಕ್ಕೆ ನನಗೆ ಈಗ ಎಕ್ಸೆಪ್ಟೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದ್ಸಲ ಹೇಳ್ತಾರೆ. ಅವರು ನೆಹರು ಕಾಲದಲ್ಲಿ ಆಯ್ತಾ, ಅವರೇ ದಿಗ್ವಿಜಯ ಸಾಧಿಸ್ತಾ ಹೋದ್ರು. ಇವರು ಬಹಳ ಮುಖ್ಯವಾದಂಥ ನೆಹರು ವಿರೋಧಿಯಾಗಿದ್ರು ಅವರು, ಸಂಸತ್ತಿನಲ್ಲಿ ಒಳಗೂ ಹೊರಗಡೆನೂ ಕೂಡ. ಹಾಗೆ ನಾನೀಗ ಏನು ಹೇಳ್ತಾ ಇದ್ದೀನಿ, ನಾನು ಇದನ್ನು 10 ವರ್ಷದಿಂದ ಹೇಳ್ತಾ ಇದ್ದೆ, ಕಾಂಗ್ರೆಸ್ಗೆ ನೀವು ಹಗ್ಗ ಹಾಕೋಬಿಡ್ರಪ್ಪ, ಬೇರೆ ಪರ್ಯಾಯಗಳನ್ನು ಹುಡುಕ್ತಾ ಹೋಗಿ, ಕಾಂಗ್ರೆಸ್ ಜೊತೆಗೆ ಇರಿ, ಅದರ ಜೊತೆಗೆ ಹೊಸ ನಾಯಕತ್ವವನ್ನು ಕ್ರಿಯೇಟ್ ಮಾಡ್ತಾ ಹೋಗಿ, ಯಂಗ್ ಜನ್ರೇಷನ್ನ ನಾಯಕತ್ವವನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಕಾಂಗ್ರೆಸ್ ಒಳಗಡೆ ಆಗ್ತಾ ಇಲ್ಲ. ಮೊನ್ನೆನೂ ಕೂಡ ನಾವು ಮಾತಾಡೋದಾಗ ಹೇಳಿದ್ರೆ 16 ಜಿಲ್ಲಾ ಪಂಚಾಯತ್ಗಳಲ್ಲಿ ಒಬ್ಬ ಮುಸ್ಲಿಂ ಗೆದ್ದಿಲ್ಲ. 2016ರ ಅಂಕಿಅಂಶಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಹೊಸ ಜನ್ರೇಷನ್ನ ನಾಯಕರು ಕೂಡ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಒಳಗಡೆ. ಅದು ಪಕ್ಷದ ತಪ್ಪು ಅಂತೇಳಿ ಹೇಳ್ಬೋದು. ನಾನು ಅದಕ್ಕೂ ಹೇಳಿದೆ, ಅದು ಪಕ್ಷದ ಒಳಗಿರುವ ಮುಸ್ಲಿಂ ಸೀನಿಯರ್ ಲೀಡರ್ಗಳ ತಪ್ಪು ಕೂಡ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು, ನೀವು ಇನ್ನೊಬ್ಬರನ್ನ ಬೆಳೆಸಿಲ್ಲ ಅಂತ ಹೇಳ್ಬಿಟ್ಟು. ಈಗ ಸಲೀಂ ಅಹಮದ್ ಅವರು ಪರ್ಯಾಯ ಆಗ್ತಾರೆ ಜಮೀರ್ ಖಾನಿಗೆ, ಸುಮ್ಮನೆ ನಾವು ಪತ್ರಕರ್ತರಾಗಿ ಯೋಚನೆ ಮಾಡೋಣ ಅಲ್ವಾ? ಯಾಕಂತ ಹೇಳಿದ್ರೆ ಅವರು ಆರಂಭದಿಂದ ಅವ್ರು ಏನು ಮಾಡಿದ್ರು, ಪಕ್ಷದ ಒಳಗಡೆನೆ ಕೂತ್ಕೊಂಡ್ಬಿಟ್ಟು ಅವರು ಹಿಂಬಾಗಿಲಿನಿಂದ MLC ಆಗ್ತಾನೆ ಒಂದು 3 ಟರ್ಮಿಂದನೂ ಕೂಡ ಜನರ ಜೊತೆಗೆ ಇದು ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಅವ್ರಿಗೆ ಆಗಲಿಲ್ಲ. ಅವರಿಗೆ ಹಾವೇರಿನಲ್ಲಿ ಅವರು ಭಾಳ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವರು, ಆದರೆ ಎಕ್ಸೆಪ್ಟೆನ್ಸ್ ಸಿಗಲಿಲ್ಲ ಅಲ್ವಾ? ಅಂದರೆ ಒಬ್ಬ ನಾಯಕ ಉದಿಸೋದು ಕೂಡ ಒಂದು ಪಕ್ಷದ ಒಳಗಡೆ ಅಷ್ಟು ಇದರಲ್ಲಿ ಸುಲಭದಲ್ಲಿ ಉದಿಸೋದಿಲ್ಲ ಅದು. ಸೊ ಈಗ ಈ ಪರಿಸ್ಥಿತಿನಲ್ಲಿ ಬಹಳ ಸಮಾಧಾನದಿಂದ ತಾಳ್ಮೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕಾಗಿತ್ತು ಅಲ್ವಾ? ಎಲ್ಲರನ್ನು ಕೂರ್ಸ್ ಕರಿಬೇಕು. ಅಲ್ಲಪ್ಪ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಹೀಗೆಲ್ಲ ಮಾಡಿದರೆ ಪಕ್ಷಕ್ಕೆ ತೊಂದರೆ ಆಗುತ್ತೆ, ಪಕ್ಷದ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ. ಎರಡೂ ಕಡೆಯವರಿಗೂ ಕೂತ್ಕೊಂಡ್ಬಿಟ್ಟು ಮಾತಾಡ್ಬೋದಾಗಿತ್ತು. ಇವರೇನು ಮಾಡಿದರು, ಕಾಂಗ್ರೆಸ್ ಹೈಕಮಾಂಡು ಇವರನ್ನು ಅವ್ರ ವಿರುದ್ಧ ಎತ್ಕಟ್ಟಿದ್ರು ಅಲ್ವಾ? ಈಗ ನನಗೆ ನಿಮಗೆ ಆಫ್ ದಿ ರೆಕಾರ್ಡ್ ನನಗೆ ಗೊತ್ತಿರೋದು, ಸಮುದಾಯದ ಕೆಲವರು ಇವರೆಲ್ಲರನ್ನೂ ಒಂದು ಕಡೆ ಕೂಡಿಸೋದಕ್ಕೆ ಪ್ರಯತ್ನ ಮಾಡಿದರು. ಮೊನ್ನೆ ಕೂತ್ಕೊಂಡ್ಬಿಟ್ಟು, ಇಲ್ಲ ಇದರಿಂದ ತೊಂದರೆ ಆಗುತ್ತೆ ಸಮುದಾಯಕ್ಕೆ, ಸಮುದಾಯದ ಲೀಡರ್ಶಿಪ್ಪಿಗೆ ತೊಂದರೆ ಆಗುತ್ತೆ, ಪಕ್ಷದ ಒಳಗಡೆ ಇರುವಂಥದ್ದು, ಅಂತಿಮವಾಗಿ ಅದು ಸಮುದಾಯಕ್ಕೆ ತೊಂದರೆ ಆಗೋದು. ಆದ್ದರಿಂದ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವರು ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದಾಗ ಒಂದು ಕಡೆಯವರು ಹೇಳಿದರೆ, ಆ್ಯಕ್ಷನ್ಗಳನ್ನೆಲ್ಲ ತಗೊಂಡಾಗಿದೆ ಸ್ವಾಮಿ, ನಾವು ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಸ್ಪಷ್ಟವಾಗಿ 2 ಬಣ ಕಾಣಿಸ್ತಾ ಇದೆ ಈಗ ಯಾರಲ್ಲಿ, ನಾಯಕರಲ್ಲಿ, ಮುಸ್ಲಿಂ ನಾಯಕರಲ್ಲಿ. ಆದರೆ ಮುಸ್ಲಿಂ ಸಮುದಾಯ ಬೇರೆ ಥರ ಯೋಚಿಸ್ತಾ ಇದೆ. ಸಮುದಾಯದ ಸೆಂಟಿಮೆಂಟ್ಸ್ ದಿನೇ ದಿನೇ ಹರ್ಟ್ ಆಗ್ತದೆ. ಇದಕ್ಕಾಗಿ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ವಾ, ಇದಕ್ಕಾಗಿ ಕಾಂಗ್ರೆಸ್ಸನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ವಾ ನಾವು ಅನ್ನುವಂಥದ್ದನ್ನು ಹೆಚ್ಚು ಯಂಗ್ಸ್ಟರ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇದನ್ನು ಗಮನಿಸ್ತಾ ಇದ್ದೀನಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಭಾಳ ದೊಡ್ಡ ಮಟ್ಟದಲ್ಲಿ ಇದು ಯೋಚನೆ ಬರ್ತಾ ಇದೆ. ಅದೇ ಪರ್ಯಾಯಕ್ಕೆ ಕಾರಣ ಆಗ್ಬೋದು. ಈಗ ಉದಾಹರಣೆಗೆ ಕಾರ್ಪೊರೇಷನ್ ಎಲೆಕ್ಷನ್ ನಿಮ್ಮ ಮಂಗಳೂರೇ ತಗೊಳ್ಳಿ. ಮಂಗಳೂರಿನಲ್ಲಿ ಸುಮಾರು 10 ರಿಂದ 12 ಸೀಟ್ಗಳಲ್ಲಿ ಮುಸ್ಲಿಮರು ನಿರ್ಣಾಯಕ ಪಾತ್ರ ವಹಿಸ್ತಾರೆ ಕಾರ್ಪೊರೇಷನ್ನಲ್ಲಿ, ವಾರ್ಡ್ಗಳಲ್ಲಿ. ಕಾಂಗ್ರೆಸ್ಸು 6 ಟಿಕೆಟ್ ಕೊಡುತ್ತೆ ಮುಸ್ಲಿಮರಿಗೆ ಅಲ್ವಾ? ಸರಿ, ಮುಸ್ಲಿಮರು ಏನು ಯೋಚನೆ ಮಾಡ್ಬೋದು ನಾಳೆ, ಆಯ್ತಪ್ಪ 6 ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬಿಡೋಣ ನಾವು, ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ, ಅವರು ನಮಗೆ ಇಲ್ಲಿ ಕಮ್ಯುನಿಟಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ, ಗೆಲ್ಲಿಸ್ಬಿಡೋಣ. ಉಳಿದ 6 ಸೀಟ್ಗಳಲ್ಲಿ ನಾವು ಬೇರೆಯವರನ್ನು ಗೆಲ್ಲಿಸ್ಬೋದಲ್ವಾ? ಯಾವುದೋ ಒಂದು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿನನ್ನು, ಯಾವುದೋ ಪಕ್ಷೇತರನನ್ನು, ಇನ್ಯಾವುದೋ SDP, ಈಗಾಗಲೇ 2 SDPಗಳು ಅಲ್ಲಿ ಕಾರ್ಪೊರೇಷನಲ್ಲಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ, ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶದಲ್ಲಿ. ಸೊ ಆ ಥರನೂ ಯೋಚಿಸ್ಬೋದಲ್ವ ಮುಸ್ಲಿಮರು, ಹೊಸ ಪರ್ಯಾಯಗಳನ್ನು ಹುಡುಕ್ಬೋದಲ್ವಾ? ಇದಕ್ಕೆ ಯಾಕೆ ನೀವು ಕಾಂಗ್ರೆಸ್ನವರು ಅವಕಾಶ ಕೊಡ್ತೀರಿ? ಎದುರುಗಡೆ ಲೋಕಲ್ ಬಾಡಿ ಎಲೆಕ್ಷನ್ ಇಟ್ಕೊಂಡ್ಬಿಟ್ಟು, ಆಯ್ತಪ್ಪ ಶಿಸ್ತು ಕ್ರಮನೇ, ಓಕೆ ಫೈನ್, ಎಲ್ಲರ ವಿರುದ್ಧ ನೀವು ಶಿಸ್ತು ಕ್ರಮ ಕೈಗೊಂಡಿದ್ದೀರಾ. ಈ ಕೇಸ್ಗಳನ್ನು ಹೇಳ್ತೀನಿ ನಾನು. ಈಗ ಏನಾಯಿತು, ಪಕ್ಷದ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗಬೇಕು, DK ಶಿವಕುಮಾರ್ ಅವರು ತಮ್ಮ ಕ್ಲೈಂಟ್ ಮಂಡಿಸಿದ್ದಾರೆ. ಆ ಪಾಯಿಂಟ್ ಕರೆಕ್ಟಾಗಿ ಹೇಳಿದ್ರಿ ನೀವು. ಅದು ನಾನು ಅದಕ್ಕೆ ಕೊನೆಗೆ ಬರ್ತೀನಿ ಅಂತ ಹೇಳಿದ್ದು. ಅದಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆ ಅವರು ಆದಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರು ಅರ್ಹರು ಇದ್ದಾರೆ. ಅವರು ಯಾಕಂತ ಹೇಳಿದ್ರೆ ಪಕ್ಷಕ್ಕಷ್ಟು ದುಡ್ದಿದ್ದಾರೆ. ಅವರು ಪಕ್ಷದ KPCC ಅಧ್ಯಕ್ಷರಾಗಿ ಕೂಡ ಅವರ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಿದೆ. ಸರಿ, ಈಗ ಮೊನ್ನೆ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹಿರಿಯ ನಾಯಕರು ಅವರು, ಭಾಳ ಹಿರಿಯ ನಾಯಕರು, ಅವರಿಗೇನು ಯಾರು ಬುದ್ಧಿ ಹೇಳಬೇಕಾಗಿಲ್ಲ ಯಾರು ಅವರಿಗೆ ಅಲ್ವಾ? ಅವರೇ ಉಳಿದವರಿಗೆ ಬುದ್ಧಿ ಹೇಳುವ ಸ್ಥಾನದಲ್ಲಿರೋರು. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದರು. ಆಯಿತಾ? ಇವತ್ತು ನೋಡ್ತೀನಿ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಬಂದಿದೆ, 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ. ಯತೀಂದ್ರ ಅವರು ಇದು ಮೊದಲ ಸಲ ಹೇಳೋದಲ್ಲ, ಇದು 2ನೇ ಸಲ ಹೇಳೋದಲ್ಲ, 3ನೇ ಸಲ ಹೇಳೋದಲ್ಲ, 4ನೇ ಸಲ ಹೇಳೋದಲ್ಲ. ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ನೀವು ಭಯಂಕರ ಶಿಸ್ತು ಕಾಪಾಡ್ತೀರಿ ಪಕ್ಷದಲ್ಲಿ ಅಂತ ಹೇಳಿದ್ರೆ ಇವ್ರಿಗೆ ಏನಾದರೂ ಮಾತಾಡಿದ್ದೀರಾ? KPCC ಅಧ್ಯಕ್ಷರು ಏನಾದರೂ ನೋಟಿಸ್ ಕೊಟ್ರಾ? ಅಥವಾ ಏನಾದರೂ? ನನ್ನ ಪ್ರಕಾರ ಅಲ್ಲ, ನಾನು ಹೇಳ್ತಾ ಇರೋದು, ಒಂದು ಪಕ್ಷ ಒಪ್ಪಿಕೊಂಡಂಥದ್ದು ಒಂದು ಇದೆ ಅಲ್ವಾ? ಅದಕ್ಕೆ ಸಿದ್ದರಾಮಯ್ಯ ಅವರು ಬಿಡ್ತಾರಾ ಅಥವಾ DK ಶಿವಕುಮಾರ್ ಅವರು ಆಗ್ತಾರಾ ಅನ್ನುವಂಥದ್ದು ಚರ್ಚೆ ಬೇರೆ ವಿಷಯ. ಶಾಸಕರ ಬೆಂಬಲದ ಮೇಲೆ ನಿರ್ಧಾರ ಆಗುತ್ತೆ. DK ಶಿವಕುಮಾರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಭಾಳ ನೇರವಾಗಿ ಹೇಳ್ಬೇಕಂದ್ರೆ, ಪಕ್ಷ ವಿರೋಧಿ ಚಟುವಟಿಕೆ ಅಂದರೆ ಏನು?
ಈಗ ಅವ್ರ ಬೆಂಬಲಿಗರ ಕೈಲಿ ಹೇಳಿಕೆ ಕೊಡ್ಸಿರೋದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಸದನದಲ್ಲಿ ನಿಂತ್ಕೊಂಡು ಸದಾ ವಸಲಿ ಅಂತ ಆಡಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಅದೆಲ್ಲ ಅಶಿಸ್ತೇನೆ. ಅವರ ನಾಯಕ ರಾಹುಲ್ ಗಾಂಧಿ ಅವರು ಅಂಬಾನಿ ಮನೆ ಮದುವೆಗೆ ಇನ್ವಿಟೇಷನ್ ಸ್ವೀಕರಿಸ್ತಿಲ್ಲ, ಅವ್ರನ್ನ ಭೇಟಿ ಮಾಡಲಿಲ್ಲ ಮುಖೇಶ್ ಅಂಬಾನಿನ. ಇವರು ಅಂಬಾನಿ ಮನೆ ಮದುವೆಗೆ ಹೋದ್ರು. ಅದು ನೈತಿಕವಾಗಿ ಸರಿ. ಅದು ಮಾತ್ರ ಅಲ್ಲ, ನಮ್ಮ ಇಲ್ಲಿ ಒಬ್ರು ಗುರುಗಳಿದ್ರಲ್ಲ, ಜಗ್ಗಿ ವಾಸುದೇವ್ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳಿಕೆ ಕೊಟ್ಟರು? ಅವಹೇಳನ ಆಗುವಂತ ಒಂದು ಹೇಳಿಕೆ ಕೊಟ್ಟರು. ಆದ್ರೆ ಅವತ್ತು ರಾತ್ರಿ ಹೋಗಿ ಅವ್ರ ಜೊತೆ ಊಟ ಮಾಡ್ಕೊಂಡ್ ಬಂದ್ರು ಇವರು. ಎಸ್, ಅಮಿತ್ ಶಾ ಜೊತೆ ಸ್ಟೇಜ್ ಶೇರ್ ಮಾಡಿದ್ರು ಒಟ್ಟಿಗೆ. ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶೇರ್ ಮಾಡಿದ್ರೆ ಅಭ್ಯಂತರ ಇಲ್ಲ, ಓಕೆ ಹೋಗ್ಲಿ. ಇವತ್ತು ಕೂಡ ಸಿದ್ದರಾಮಯ್ಯ ಮೋದಿ ಶೇಕ್ ಹ್ಯಾಂಡ್ ಮಾಡಿದರೆ, ಯಾಕಂದರೆ ಅವ್ರು ಬಂದಾಗ ಪ್ರೋಟೋಕಾಲು ರಿಸೀವ್ ಮಾಡಬೇಕು, ಮಾಡಿದರೆ ದಟ್ಸ್ ಓಕೆ. ಇವರು ಯಾವುದೋ ಒಂದು ಪ್ರೈವೇಟ್ ಪ್ರೋಗ್ರಾಮಲ್ಲಿ ಹೋಗಿ ಅಮಿತ್ ಶಾನ್ ಭೇಟಿ ಮಾಡಿದ್ದಾರೆ. ACC ಅಧ್ಯಕ್ಷರು ಕುಂಭಮೇಳದ ಬಗ್ಗೆ, ಅಲ್ಲಿ ಕುಂಭಮೇಳದ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ, ನಿವಾರಣೆ ಆಗುತ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಕು DK ಶಿವಕುಮಾರ್ ಅಲ್ಲಿ ಹೋಗಿ ಕುಂಭಮೇಳದ ಸ್ನಾನ ಮಾಡ್ತಾರೆ. ಇದು ಪಕ್ಷದ ಶಿಪಾಯಿ, ಪಕ್ಷದ ಕಟ್ಟಾ ಬೆಂಬಲಿಗ, ಕಟ್ಟಾ ಕಾರ್ಯಕರ್ತ ಅಂತ ಹೇಳ್ಕೊಳ್ಳುವಂಥ ಅವ್ರು ಮಾಡೋದ ಇದು ಕೆಲಸ? ನಾನು ಹೇಳಿದ್ದು ಅವರು ಮೇಲ್ಪಂಕ್ತಿ ಹಾಕಿ ಕೊಡಬೇಕು KPCC ಅಧ್ಯಕ್ಷ. ನಾನು ಹೇಳ್ತಿರೋದು, ಈಗ ಇವರು ಯಾರೋ ಈ ಬಲಿ ಕೊಡೋದು ಕುರಿ, ಕೋಳಿ, ಇಂಥ ಸಣ್ಣ ಪ್ರಾಣಿಗಳನ್ನ, ಹುಲಿ ಸಿಂಹಗಳು ಕೊಡಲ್ಲ, ಹಂಗೆ ಹಿಂಗೆ ಈ ಜಬ್ಬಾರ್ ಅಂತವ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಂಗೆ ಮಾಡಿದಾರಲ್ಲ ಅಂತ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.